ನೋಡಿ ಏನಾಯಿತು ಅಂತ ಅಂದರೆ ನಿನ್ನೆ 21ನೇ ತಾರೀಕು 3ನೇ ತಿಂಗಳು 2025 ಉಪ ತಹಸೀಲ್ದಾರ್ ಲೋಕೇಶ್ ಸರ್ ಅವರು ಒಂದು ಮೀಟಿಂಗ್ ಕರೆದಿದ್ರು. ಅದೇ ನಾನು ID ಕಾರ್ಡ್ ಹಾಕೊಳ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಧಿಕಾರಿಗಳು, ಸ್ವಲ್ಪ ಕ್ರಮ ತಗೊಳ್ಳಿ ಅಂತ 20ನೇ ತಾರೀಕು ಲೆಟ್ರ್ ಕೊಟ್ಟಿದ್ನಲ್ಲ, ಅದ್ರ ಬಗ್ಗೆ ಇಮಿಡಿಯೇಟಾಗಿ ಅದು ಒಂದು ದಿನಕ್ಕೇನೆ ಅವರು ಮೀಟಿಂಗ್ ಮಾಡಿ ID ಕಾರ್ಡ್ ಎಲ್ಲ ಹಾಕೊಳ್ಳಿ ಅಂತ ಹೇಳಿ ಮಧ್ಯಾಹ್ನ 2 ಗಂಟೆಯಿಂದ 1 ಗಂಟೆ ತನಕ ಮೀಟಿಂಗಲ್ಲಿ ಹೇಳಿದ್ದಾರೆ. ಹೇಳಲಿ, ಒಳ್ಳೆಯದಾಯಿತು. ಆಮೇಲೆ ಇನ್ನೊಂದು ವಿಚಾರ, ಮತ್ತು 20ನೇ ತಾರೀಕು ಏನು ನಡೀತು ಅಂದರೆ, ಅವತ್ತು ನಾನು ಈ ಲೆಟ್ರ್ ಬರೆಯೋಕ್ಕೆ ಹೋಗಿದೆ. ಏನಂತ ಅಂದರೆ, ನಾನು ದುರಸ್ತು ಮಾಡೋದಕ್ಕೆ ಜಮೀನು ದುರಸ್ತು ಮಾಡಿ ಅಂತ ಹೇಳಿ ಅರ್ಜಿ ಕೊಟ್ಟು 1.5 ತಿಂಗಳಾಗಿದೆ, ಇನ್ನೇನಕ್ಕೆ ಮಾಡಿಲ್ಲ ಅಂತ ಕೊಡೋಕೆ ಹೋಗಿದೆ. ಅದು ನಾನು ನೀಟಾಗಿ ಕುಂತ್ಕೊಂಡು ಅಡ್ರೆಸ್ ಎಲ್ಲ ಬರೆದು ವಿಷಯ ಎಲ್ಲ ಬರೆದು ಬಾಡಿ ಆಫ್ ದಿ ಲೆಟ್ರ್ ಬರಿಬೇಕಾದ್ರೆ ನಮ್ಮ VA ಬಂದರು. ಯಾಕೆ ಇಲ್ಲಿ ಕುಂತ್ಕೊಂಡು ಬರಿತಾ ಇದೆಯಾ, ಇದಳ ಮೇಲೆ ಇಲ್ಲಿ ಕುಂತ್ಕೊಬೇಡ ಅಂದರು. ನಾನು ಪಬ್ಲಿಕ್ ಚೇರಲ್ಲಿ ಕುಂತಿದ್ದೀನಿ, ಆಮೇಲೆ ಯಾರು ಜನನೂ ಇಲ್ಲ ಅಲ್ಲಿ. ನಾನು ಕುಂತಿರೋ ಜಾಗದಲ್ಲಿ ನೆಕ್ಸ್ಟ್ ಬರೋಕ್ಕೆ ಯಾರು ಜನನೂ ಇಲ್ಲ, ಆಫೀಸರು ಇಲ್ಲ. ಅವ್ರ ಟೇಬಲ್ ಇದ್ದಿದ್ದು ಇನ್ನೂ 4ನೇ ಕೌಂಟ್ರಲ್ಲಿ. ಅವರು ನಾನು ಅಲ್ಲೂ ಹೋಗಿ ಕುಂತ್ಕೊಂಡಿಲ್ಲ, ಒಂದು ಟೇಬಲ್ ಚೇರ್ ಇತ್ತಲ್ಲ ಅಲ್ಲಿ ಕುಂತ್ಕೊಂಡು ಈ ಲೆಟ್ರನ್ನ ಬರಿಬೇಕಾದ್ರೆ ಬಂದ್ಬಿಟ್ಟು ಯಾಕಪ್ಪ ಈ ಥರ ಬರಿತಾ ಇದೆಯಾ ಅಂತ ಹೇಳಿ ಬೈದರು. ಹೋಗೇನು, ಆಮೇಲೆ ಅವರು ID ಕಾರ್ಡು ಹಾಕ್ಕೊಂಡಿರಲಿಲ್ಲ. ಅವ್ರು ನಾನು ಬೈದರು ಅಲ್ವಾ, ಅದಕ್ಕೆ ನಾನು ನೀವು ಯಾಕೆ ಸರ್ ID ಕಾರ್ಡ್ ಹಾಕ್ಕೊಂಡಿಲ್ಲ, ನೀವು ಅಧಿಕಾರಿನ ಇಲ್ಲ ಸಾರ್ವಜನಿಕರ ಅಂತ ಕೇಳಿದೆ. ಅದಕ್ಕೆ ಅವರು ನಾನು ಅಧಿಕಾರಿ ಅಂದ್ಬಿಟ್ಟು ವಾಪಸ್ ಹೊಂಟೋದ್ರು. ಅವ್ರಿಗೆ ಬೇಜಾರಾಗ್ಬಿಡ್ತು. ಇರಲಿ, ನಾನು ಅವ್ರಿಗೇನೂ ಮಾಡಿಲ್ಲ, ಆದರೂ ಸುಮ್ಮನೆ ಆ ಥರ ನನಗೆ ಏನೇನೋ ಹೇಳಿದ್ರು. ಅವಾಗ ನಂಗೆ ಬೇಜಾರಾಯಿತು. ಆಮೇಲೆ ಅವ್ರ ಹೆಸರು ಸೇರಿಸ್ದೆ. ಇರಲಿ, ಅದಾದಮೇಲೆ ನಾನು ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ವಿಚಾರ ನಾನು ಮಾತಾಡೋದು ಇಲ್ಲ. ಆಮೇಲೆ ಮೊದಲೇ ನಾನು ಶಾಂತಿ ಪ್ರಿಯ, ಯಾವಾಗಲೂ ತಾಳ್ಮೆಯಿಂದ ಇರ್ತೀನಿ, ಸಂತೋಷವಾಗಿರಬೇಕು ನಾನು ಸಾಯೋ ತನಕ ಅಂತ ಅಂದ್ಕೊಂಡಿದ್ದೀನಿ. ಖುಷಿಯಾಗಿರಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು, ಸಾಧ್ಯವಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸುಮಾರು ಜನ ನಾಡ ಕಚೇರಿಯಿಂದ ಹೊರಗಡೆ ಬಂದರೆ ಹೇಳ್ತಾರೆ, ಕೆಲಸ ಕಾರ್ಯಗಳಾಗಲ್ಲ ನಿಧಾನ ಅಂತ ಅವ್ರು ಹೇಳ್ತಾರೆ. ಆದರೆ ಬನ್ನಿ ಇಲ್ಲಿ ವೀಡಿಯೋದಲ್ಲಿ ಹೇಳಿ, ಏನಾದರೂ ಲಂಚ ಕೇಳಿದ್ರೆ ಹೇಳಿ ಅಂತಂದರೆ ಒಬ್ಬರು ಬರೋಲ್ಲ, ಹೆದರ್ಕೊಬಿಡ್ತಾರೆ ಪಾಪಚ್ಚೆ. ನಾನು ಆ ಥರ ಹೆದರ್ಕೊಳ್ಳಲ್ಲ. ಅದಾದಮೇಲೆ ನನಗೆ ಯಾರೊಬ್ಬರು ಸ್ವಲ್ಪ ಪರಿಚಯ ಇರೋರು ಹೇಳ್ತಾಯಿದ್ರು, ನೋಡಪ್ಪ, ನಾನು ಅವತ್ತು ಇದನ್ನ ಲೆಟ್ರ್ ಕೊಟ್ಬಿಟ್ಟು ಬಂದ್ಬಿಟ್ನಲ್ಲ ಕಂಪ್ಲೇಂಟ್ ಮಾಡಿ. ಅದಾದಮೇಲೆ ಅವ್ರು ಅಲ್ಲಿ ಇದ್ರಂತೆ. ಅವಾಗ ಅಧಿಕಾರಿಗಳು ಮಾತಾಡ್ಕೊಂಡಿದ್ದಾರೆ, ಸಿಗಿಸ್ತೀನಿ ಇವನ್ನ ಯಾವುದೋ ಒಂದು ಕೇಸಲ್ಲಿ, ಅಂದರೆ ಆಫೀಸಲ್ಲಿ ಯಾವುದೋ ಕಟ್ತಾ ಇಲ್ಲ ಅಂದ್ಬಿಟ್ಟು ಇವ್ನು ತೊಗೊಂಡೋಗಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿ ಸಿಗಿಸ್ತೀನಿ, ಅವನು ಜೈಲಲ್ಲಿರೋ ಥರ ಮಾಡ್ತೀನಿ ಅಂತ ಹೇಳ್ತಿದ್ರಂತೆ. ಅವರು ಯಾರೋ ಬಂದ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿದ್ರು, ನೋಡಪ್ಪ ಜೋಪಾನವಾಗಿರು, ವೀಡಿಯೋ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾಡು, ಈ ಥರ ಎಲ್ಲ ನಿಂದು ಕಂಪ್ಲೇಂಟ್ ಮಾಡ್ತಾರಂತೆ ಅಂತ ಬೆದರಿಕೆ ಎಲ್ಲ ಆಗ್ತಿದ್ರಂತೆ. ಅದು ನನ್ನ ಮುಂದೆ ಅವರು ಡೈರೆಕ್ಟಾಗಿ ಯಾವತ್ತೂ ಹೇಳಿಲ್ಲ, ಆ ಥರ ಇಂಡೈರೆಕ್ಟಾಗಿ ಯಾರಿಗೂ ಹೇಳಿದ್ದಾರೆ, ಅವ್ರನ್ನ ಸಿಕ್ಕಿದ್ರೆ ಹೇಳಿ ಅಂತ. ಅವಾಗ ಅವರು ನನಗೆ ಹೇಳಿದ್ರು, ಅದು ನನ್ನ ಗಮನಕ್ಕೆ ಬಂತು. ನಾನು ಏನಕ್ಕೆ ಅವ್ರ ಕಡತಗಳನ್ನ ಬಚ್ಚಿಟ್ಕೊಳ್ಳಿ, ನಾನು ಯಾಕೆ ಹೋಗಲಿ, ರೆಕಾರ್ಡ್ ರೂಮ್ಗೆ ನಾನು ಹೋಗೋದೇ ಇಲ್ಲ. ಅದು ಹೋಗ್ಲೂ ಬರ್ದೋದು ತಪ್ಪು, ಅಲ್ಲೇ ಬೋರ್ಡ್ ಬರೆದ್ಬಿಟ್ಟಿದ್ದಾರೆ, ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಅಂತ. ನಾನು ಅಲ್ಲಿ ರೆಕಾರ್ಡ್ ರೂಮ್ಗೆ ಒಂದು ದಿನ ನನ್ನ ಬಲ್ಲ ಕಾಲು ಇಟ್ಟಿಲ್ಲ, ಎಡ್ದ ಕಾಲು ಇಟ್ಟಿಲ್ಲ. ಅಂಥದ್ರಲ್ಲಿ ನನ್ನ ರೆಕಾರ್ಡ್ ರೂಮ್ ದಾಖಲೆಗಳನ್ನ ಕದ್ದಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾರಂತೆ. ಇರಲಿ, ಇದ್ರ ಬಗ್ಗೆನೂ ಒಂದು ಮುನ್ನೆಚ್ಚರಿಕೆಗೆ ನಾನೊಂದು ಲೆಟ್ರ್ ಕೊಟ್ಟಿರ್ತೀನಿ ಉಪ ತಹಸೀಲ್ದಾರ್ ಅವ್ರಿಗೆ ಏನು ಹೇಳ್ತಾರೆ ಅಂತ. ಆಮೇಲೆ ಉಪ ತಹಸೀಲ್ದಾರ್ ಸರು ಲೊಕೇಶನನ್ನು ಮಾತಾಡಿಸಿದ್ರು. 12:30 ಬಪ್ಪ ಮೀಟಿಂಗಲ್ಲಿ ಇರ್ತೀನಿ ಅಂತ ಅಂದರು. ಹೋದೆ. ಆಮೇಲೆ ಅವರು ಮೀಟಿಂಗ್ ಮಾಡಬೇಕಾದ್ರೆ ಒಂದು ½ ಅನ್ ಅವರ್ ವೆಯ್ಟ್ ಮಾಡೋದು ಮಾಡ್ತಾಯಿದ್ದೆ. ಅದಾದಮೇಲೆ 1 ಗಂಟೆಯಿಂದ ನನ್ನ ಕರೆದ್ರು. ಆಮೇಲೆ ಇವತ್ತಿನ ವಿಶೇಷ ನಿನ್ನೆದು ಏನಪ್ಪ ಅಂತಂದರೆ, ನಾನು ತುಂಬ ಪ್ರೀತಿ ಮಾಡುವಂಥ KRS ಪಾರ್ಟಿ ಸದಸ್ಯರೊಬ್ಬರು ಬಂದಿದ್ದರು. ಅವ್ರ ಹೆಸರು ಗಜ ಅಂತ. ನೋಡಿ, ಇಲ್ಲಿ ಫೋನ್ ನಂಬರ್ ಹಾಕ್ತೀನಿ. ಹೌದು, ನೀವು ಎಲ್ಲರೂ ಸಹ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ KRS ಪಾರ್ಟಿಗೆ ಮೆಂಬರ್ ಆಗಿ, 100 ರೂಪಾಯಿ ಇರುತ್ತೆ ಫೀಸು, ಮೆಂಬರ್ ಆಗಿ. ಆಮೇಲೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಯಾರಾದರೂ ಲಂಚ ಕೇಳಿದ್ರೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಳಂಬ ಮಾಡಿದ್ರೆ ನೀವು ತಿಳಿಸ್ಬೋದು, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನನ್ನ ನಂಬರು ಹಾಕ್ತೀನಿ, ನನ್ನ ನಂಬರ್ಗೂ ಫೋನ್ ಮಾಡಿ ಬರ್ತೀನಿ. ಒಂದು 2-3 ದಿನ ಮುಂಚೆನೇ ಹೇಳಿ. ಅದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಹೇಳ್ತಾ ಇರೋದಿದ್ದು, ಸರ್ಕಾರಿ ಅಧಿಕಾರಿ ಏನೇ ನಿಮ್ಗೆ ತೊಂದರೆ ಕೊಟ್ಟರು ನೀವು ಅವ್ರಿಗೆ ಅವಾಚ್ಯ ಪದಗಳಲ್ಲಿ ಬೈಬಾರ್ದು, ನಿಂದನೆ ಮಾಡಬಾರ್ದು. ಅದಾದಮೇಲೆ ಅವ್ರ ಕೈ ಮಾಡಬೇಡಿ, ಅದು ತಪ್ಪಾಗುತ್ತೆ. ಅದಾದಮೇಲೆ ಇನ್ನೊಂದು ನನಗೆ ಅನುಮಾನ ಏನು ಅಂತಂದರೆ, ಸರ್ಕಾರಿ ಅಧಿಕಾರಿಗಳಿಗೆ ನಾವೇನಾದರೂ ತೊಂದರೆ ಕೊಟ್ಟರೆ ನಮ್ಮನ್ನ ದಿಢೀರಂತ ಜೈಲಿಗೆ ಹಾಕ್ಬಿಡ್ತಾರೆ. ಆದರೆ ಅದೇ ಸರ್ಕಾರಿ ಅಧಿಕಾರಿ ನಮ್ಮ ಹತ್ರ ಲಂಚ ತೊಗೊಂಡ್ರೆ ಅವ್ರಿಗೇನು ಶಿಕ್ಷೆ ಇದೆ, ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಆಮೇಲೆ ಅವ್ರಿಗೂ ತುಂಬ ಶಿಕ್ಷೆ ಕೊಡಬೇಕು. ಇವಾಗ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚ ತಗೊಳ್ಳೋದು ಏನಕ್ಕೆ, ಅವ್ರ ಕುಟುಂಬ ಚೆನ್ನಾಗಿರಬೇಕು, ಅದಾದಮೇಲೆ ಅವ್ರ ಹೆಂಡತಿ ಮಕ್ಕಳು ಮತ್ತು ಮೊಮ್ಮಕ್ಕಳು
ಇನ್ನು 3-4 ತಲೆಮಾರಿಗಾಗಷ್ಟು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಇತ್ತೀಚೆಗೆ ನೀವು ನೋಡಿರ್ಬೋದು, ಜಡ್ಜ್ ಸಾಹೇಬರು ಮನೆ ರೂಮ್ ತುಂಬ ದುಡ್ಡು ತುಂಬಿಟ್ಟು ಅದು ಬೆಂಕಿ ಬಿದ್ದು ಹೋಗ್ಬಿಟ್ಟಿದೆ. ಈ ಥರ ಅವರು ತಲೆಮಾರು ತನಕ ಆಗಷ್ಟು ಸಂಪಾದನೆ ಮಾಡಬೇಕು ಅಂತ ಭ್ರಷ್ಟಾಚಾರದಲ್ಲಿ, ವಾಮ ಮಾರ್ಗದಲ್ಲಿ, ಕಳ್ಳ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ವಿರೋಧ ಮಾಡಬೇಕು. ದಯವಿಟ್ಟು ಯಾರೇ ಸಾರ್ವಜನಿಕರು, ಸರ್ಕಾರಿ ಅಧಿಕಾರಿಗಳು 1 ರೂಪಾಯಿನೂ ಲಂಚ ಕೊಡಬೇಡಿ. ಅದಾದ್ಮೇಲೆ ಮತ್ತೆ ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ. ಯಾರೇ ದುಡ್ಡು ಕೇಳಿದ್ರು ನಿರಾಕರಿಸಿ, ಯಾವುದೇ ಕಾರಣಕ್ಕೂ ಕೊಡಬೇಡಿ. ನೆಕ್ಸ್ಟು ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ನಿನ್ನೆ ನಾನು ಹೋಗಿದ್ದು ಆಮೇಲೆ ಆಫೀಸ್ಗೆ ನೋಡಿ, ಇಲ್ಲಿ ಹಳ್ಳಿ ಜನ ಹಳ್ಳಿ ಜನ 9 ಗಂಟೆಗೆ ಕೆಲಸ ಶುರು ಮಾಡಿದ್ದಾರೆ ಹಳ್ಳೀಲಿ. ಆದರೆ ಸರ್ಕಾರಿ ಅಧಿಕಾರಿಗಳು 10 ಗಂಟೆ 10 ನಿಮಿಷಕ್ಕೆ ಬರಬೇಕು ಅಂತ ರೂಲ್ಸ್ ಇದೆ. ಆದರೂ ಬರಲ್ಲ. 10 ಗಂಟೆ 10 ಕಾಲು 10:20ಕ್ಕೆ ಬರ್ತಾರೆ. ಹೋಗ್ಲಿ, ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು, ಬರಲಿ. ಅದರಿಂದ ಏನು ತೊಂದರೆ ಇಲ್ಲ, ನಮ್ಗೆ ಬೇಜಾರಿಲ್ಲ. ಅದಾದಮೇಲೆ ಇದನ್ನು ಕಂಪ್ಲೇಂಟ್ ಎಲ್ಲ ಬರೆದು DC ಸಾಹೇಬ್ರಿಗೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅವರು ನಿನ್ನೆ ಮೀಟಿಂಗ್ ಮಾಡಿದಾಗ ಅವರೇ ಮಾಡಿದ್ರಲ್ಲ, ಅವರು ಕರ್ಸ್ಬಿಟ್ಟು ಬೈದ್ರಲ್ಲ, ಆಗ ಸುಮ್ಮನಾಗ್ಬಿಟ್ಟೆ. ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು ಪೋಸ್ಟ್ ಮಾಡಬೇಕಿತ್ತು, ರಿಜಿಸ್ಟ್ರ್ ಪೋಸ್ಟ್ ನಿನ್ನೆನೆ, ಆದರೆ ಮಾಡಿಲ್ಲ. DC ಸಾಹೇಬ್ರಿಗೊಂದು, ಆಮೇಲೆ ಉಪ ತಹಸೀಲ್ದಾರ್ಗೊಂದು, ಅಲ್ಲ ತಹಸೀಲ್ದಾರ್ ಮೈಸೂರು ಅವ್ರಿಗೊಂದು ಸುಮ್ಮನೆ ಬರೆದಿಟ್ಕೊಂಡೆ. ಮಾಡ್ತೀನಿ ನೆಕ್ಸ್ಟು. ಆಮೇಲೆ ನಂದು ದುರಸ್ತಿ ಆಗೋದಕ್ಕೆ ಇನ್ನೂ 1 ವರ್ಷ ಆಗುತ್ತಂತೆ. 1 to 5 ಆಗಬೇಕಂತೆ. ಅದು ಯಾವಾಗ ಆಗುತ್ತೋ ನೋಡೋಣ. ಅದ್ರ ಬಗ್ಗೆನೂ ಇನ್ಫಾರ್ಮ್ ಮಾಡ್ತೀನಿ. ಮುಂದಿನ ವಾರ ಮತ್ತೆ ಹೋಗ್ತೀನಿ ನಾಡ ಕಚೇರಿಗೆ. ಅಲ್ಲಿ ತನಕ ಸ್ವಲ್ಪ ಟೈಮ್ ಇಲ್ಲ, ಮತ್ತು ಬೆಂಗಳೂರಿಗೆ ಹೋಗಬೇಕು. ಅದಾದಮೇಲೆ ಅಧಿಕಾರಿಗಳು ಏನೇನೋ ಸುಮ್ಮನೆ ಬೇಕು ಅಂತ ಅನವಶ್ಯಕವಾಗಿ ನಮ್ಮ ಮೇಲೆ ಆರೋಪ ಮಾಡಿಬಿಡ್ತಾರೆ. ಅದಕ್ಕೆಲ್ಲ ಎದುರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಅದಾದಮೇಲೆ ನಮ್ಮ ನಾಡ ಕಚೇರಿನಲ್ಲಿ ತುಂಬ ಸಮಸ್ಯೆಗಳಿದೆ ಅಂತ ನಿನ್ನೆ ಗೊತ್ತಾಯಿತು. ನನಗೂ ಗೊತ್ತಿರಲಿಲ್ಲ. ಕೇಳಿದೆ, ಉಪ ತಹಸೀಲ್ದಾರ್ ಸಾಹೇಬರು ಅವರೆಲ್ಲ ಹೇಳಿದ್ರು, ಅದನ್ನ ರೈಟಿಂಗಲ್ಲಿ ಕೊಡಿ ಸರ್, ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಅವರು ಕೊಡಲಿಲ್ಲ. ಯಾಕೆಂದರೆ ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ಎಷ್ಟೆಲ್ಲ ತೊಂದರೆ ಇರ್ತದೆ ಅಂತ. ಅವ್ರ ಮೇಲಧಿಕಾರಿ ಹೇಳ್ಬಿಡ್ಬೋದು, ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡ್ಕೋಗ್ರಿ ಅಂತ. ಏನೇನು ಸಮಸ್ಯೆ ಇದೆ ನಾಡ ಕಚೇರಿಲಿ ಅಂದರೆ, UPS ಇಲ್ಲ, ಕಂಪ್ಯೂಟ್ರ್ ಇಲ್ಲ, SDA ಅಧಿಕಾರಿಗಳಿಲ್ಲ, ಆಮೇಲೆ ನಾಡ ಕಚೇರಿ ಕ್ಲೀನ್ ಮಾಡೋಕ್ಕೆ ನೌಕರರು ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ. ಅದಾದಮೇಲೆ ಇನ್ನು ಒಬ್ಬೊಬ್ಬರು VAಗಳು 2 ಗ್ರಾಮ 3 ಗ್ರಾಮನ ನೋಡ್ಕೊಳ್ತಾ ಇದ್ದಾರಂತೆ. ಅದರಿಂದನೂ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾಯಿದೆ. ಆದ್ದರಿಂದ ಕಂದಾಯ ಇಲಾಖೆಯವರು ದಯವಿಟ್ಟು ಮಿನಿಸ್ಟ್ರು ಆದಷ್ಟು ಹೆಚ್ಚು ನೌಕರನ್ನ ನಮ್ಮ ನಾಡ ಕಚೇರಿಗೆ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶೇರ್ ಮಾಡಿ.